ಮೇಡಮ್ ಅವರು ತುಂಬಾ ಒಳ್ಳೆ ಶೆಫ್. ಕುವೆಂಪು ತುಂಬ ಕರೆಕ್ಟಾಗಿ ಹೇಳಿದ್ದಾರೆ ಒಂದು ಮಾತು, ಬರವಣಿಗೆ ಅನ್ನೋದು ಬುದ್ಧಿ ಭಾವಗಳ ವಿದ್ಯುತ್ ಆಲಿಂಗನ ಅಂತ ಹೇಳ್ತಾರೆ. ಬೆಲ್ಲ ಸಿಹಿ. KS ನರಸಿಂಹಸ್ವಾಮಿ ಅವರ ಮೈಸೂರು ಮಲ್ಲಿಗೆ ಕೃತಿ. ಅಥವಾ ಯಾವ ಒಂದು ಕೃತಿಯನ್ನ ಓದಿ ನಿಮಗೆ ಓಕೆ ಇಂಥದ್ದೊಂದು ನಾನು ಬರಿಬೇಕು, ಸೊ ನಿಮ್ದೇ ಏನಾದ್ರೂ ಒಂದು ಸೀಕ್ರೆಟ್ ಮಸಾಲೆ ಈ ರೈಟಿಂಗ್ಸ್ ಅಲ್ಲಿ ಇದೆಯಾ ಅಂತ? ಬೆಳ್ಳ ಬೆಳ್ಳನೆ ಬೆಳಕೆ, ನಿರ್ಮಲ ಬಿಳಿ ಬಿಳಿ ಬೆಳಕೆ, ಬಿಳಿ ಎಂದರೆ ಕಪ್ಪಿಗೆ ಭೀತಿ, ಅದೇಕೋ ಎಲ್ಲರಿಗೂ ಪ್ರೀತಿ. ಮಹಾರಾಜರು ಯಾವಾಗಲೂ ಒಂದ್ಸರಿ ಅರಮನೆಯಲ್ಲಿ ನನಗೇನಾದ್ರು ಸಿಹಿ ತಿನ್ಬೇಕು ಮಾಡಿಕೊಡು ಅಂತ ಅವ್ರ ಬಾಣಸಿಗನ್ನ ಕೇಳ್ತಾರೆ. ಈ ಅಡುಗೆಗೆ ಬಳಸುವಂತ ಕೆಲವೊಂದು ಸಾಮಗ್ರಿಗಳನ್ನ ನಾನು ಹೇಳ್ತೀನಿ, ಆ ಫ್ಲೇವರಿಗೆ ಅನುಗುಣವಾಗಿ ಯಾವ ಆಥರ್ ನಿಮ್ಗೆ ನೆನಪಾಗ್ತಾರೆ ಅಂತ ಹೇಳ್ಬೇಕು. ನಾನೇನು ಇಲ್ಲಿ ನಯಾಗಾರ ಜಲಪಾತ ಸೃಷ್ಟಿ ಮಾಡೋಕ್ಕಾಗೋದಿಲ್ಲ, ನಯಾಗಾರ ಅಂತ ಹೇಳ್ಬೋದು. ನಾನು ಅಂಥದ್ದೊಂದು ಬೆಳಕನ್ನು ಸಣ್ಣದಾಗಿ ತೋರಿಸ್ಬೋದು, ಅದನ್ನ ಏನೂ ಇಲ್ದೇನೆ ಅಲ್ಲಿ ಇದೆ ಅಂತ ತೋರಿಸೋದೇ ನಾಟಕ. ಕಾದಂಬರಿಕಾರ ತನ್ನ ಕಥೆಯ ಪ್ಲಾಟನ್ನು ಚರ್ವಣ ಮಾಡ್ತಾ ಮಾಡ್ತಾ ಯಾವ್ಯಾವ ರೂಪವನ್ನು ಅದು ತೆಗೆದುಕೊಳ್ಳುತ್ತೆ, ಎಷ್ಟು ಕಲಾತ್ಮಕವಾಗಿ ಸಾಧ್ಯನೋ ಅಷ್ಟು ಕಲಾತ್ಮಕವಾಗಿ ಅದನ್ನು ಕಟ್ಟಬಹುದು. ಅವರು ಒಂದು ಪತ್ರ ಬರೆದಿದ್ರು, ಅವರು ನೀನು ಚೆನ್ನಾಗಿದೆ ನನಗಿಷ್ಟ ಆಯಿತು ಆ ಥರ ಮಾತುಗಳು ಬರೆದಿರಲಿಲ್ಲ. ನಮಸ್ಕಾರ, ಬುಕ್ ಪ್ರಮಾದ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಕನ್ನಡದ ಹೆಸರಾಂತ ಲೇಖಕಿ ಉಷಾ ನರಸಿಂಹ ಅವರು ಇದ್ದಾರೆ. ನಮಸ್ತೆ ಮೇಡಮ್. ಸೊ ಖುಷಿ ಆಯಿತು. ಆ್ಯಕ್ಚುಲಿ ಇವತ್ತು ನಮಗೆ ನಾನು ಅವ್ರ ಮೈಸೂರು ಮನೇಲೇ ಇದ್ದಾನೆ, ಒಂದು ಆಲ್ರೆಡಿ ಇವರ ಹೋಮ್ ಟೂರ್ ಕೂಡ ಆಗಿದೆ. ನೋಡಿಲ್ಲ ಅಂತಂದವರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಾವು ಲಿಂಕನ್ನು ಹಾಕಿರ್ತೇವೆ, ಮೇಡಮ್ ಅವರ ಹೋಮ್ ಟೂರನ್ನು ನೋಡಲೇಬೇಕು. ಸೊ ಇವತ್ತು ಮೈಸೂರಿನ ಸ್ಪೆಷಲ್ ಡಿಶ್ ಅಲ್ವಾ, ಮೈಸೂರು ಪಾಕ್ ಮಾಡ್ತಿದ್ದಾರೆ. ಸೊ ಫಸ್ಟ್ ಅದನ್ನ ಕೇಳೋಣ, ಏನೆಲ್ಲ ಐಟಮ್ಸ್ ಬೇಕು ಅಂತ ಹೇಳ್ಕೊಂಡು. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಒಂದು ಕಡಲೆ ಹಿಟ್ಟು, ಸಕ್ಕರೆ, ತುಪ್ಪ. ಒಂದು ಅಳತೆ ಕಡಲೆ ಹಿಟ್ಟಿಗೆ 2 ಅಳತೆ ಸಕ್ಕರೆ ಇದೆ, 2 ಅಳತೆ ತುಪ್ಪ ಇದೆ. ಇದು 90% ಸರಿ ಹೋಗುತ್ತೆ. 1-2 ಚಮಚ ಹೆಚ್ಚು ಕಡಿಮೆ ಆಗ್ಬೋದು. ಒಂದ್ ಸ್ವಲ್ಪ ನೀರ್ ಬೇಕು ಪಾಕ ಮಾಡ್ಕೊಳಕ್ಕೆ, ಒಂದು ಕಾಲ್ ಲೋಟದಷ್ಟು ನೀರು ಸಾಕಾಗುತ್ತೆ. ಶುರು ಮಾಡ್ಬೋದಾ? ಮೊದ್ಲು ನಾನು ಒಲೆ ಹಚ್ತಾ ಇದ್ದೀನಿ, ಸ್ವಲ್ಪ ನೀರ್ ಹಾಕೊಂಡೆ. ಮೀಡಿಯಂ ಹೈ. ಈಗ ಮೊದಲು ಸಕ್ಕರೆ ಹಾಕೊಳ್ತಾ ಇದ್ದೀನಿ. ಇದು 2 ಗ್ಲಾಸ್, ಈ ಅಳತೆನಲ್ಲಿ 2 ಲೋಟ ಸಕ್ಕರೆ ಇದೆ. ಸಕ್ಕರೆ ಅಲ್ಲದೆ ಬೆಲ್ಲ ಏನಾದ್ರು ಯೂಸ್ ಮಾಡ್ಬೋದಾ? ಮಾಡಬಹುದು, ಬೆಲ್ಲನೂ ಮಾಡ್ಬೋದು, ಮಾಡದೇ ಏನಿಲ್ಲ. ಇವಾಗ ಇದು ಸಕ್ಕರೆ ಕರಗಬೇಕು, ಕರಗಿದ್ರೆ ಸಾಕು, ಪಾಕ ಆಗ್ಬೇಕು, ಪಾಕ ಏನಿಲ್ಲ. ಇದು ಒಂದು ಸರಿ ಒಂದು ಕುದಿ ಬರುತ್ತೆ, ಸಕ್ಕರೆ ಕರಗ್ಬಿಟ್ಟು ಆವಾಗ ಹಿಟ್ಟು ಹಾಕ್ಬಿಡ್ತೀವಿ. ಹಿಟ್ಟು ಹಾಕ್ಬಿಟ್ಟು ಕೂಡಿಸ್ತಾ ಹೋಗ್ಬೋದು. ಇವಾಗ ಇನ್ನೂ ಸಕ್ಕರೆ ಕರಗಿಲ್ಲ ನಮ್ಗೆ, ನೋಡಿ ಹಾಗೆ ಇದೆ ಇಲ್ಲವೇ, ಅದರಿಂದ ನೋಡಿ ಇದು. ಇದು ಯಾತಕ್ ಮೈಸೂರು ಪಾಕ್ ಅಂತಾರೆ ಅಂದ್ರೆ, ಇದಕ್ಕೊಂದು ಹೆರಿಟೇಜ್ ಕತೆ ಇದೆ. ಮಹಾರಾಜರು ಯಾವಾಗ್ಲೂ ಒಂದ್ಸರಿ ಅರಮನೆಯಲ್ಲಿ ನನಗೇನಾದ್ರು ಸಿಹಿ ತಿನ್ಬೇಕು ಮಾಡ್ಕೊಡು ಅಂತ ಅವ್ರ ಬಾಣಸಿಗನ್ನ ಕೇಳ್ತಾರೆ, ಕಾಕಾಸುರ ಮಾದಪ್ಪ ಅಂತ. ಅವರು ತಕ್ಷಣ ಅಡಿಗೆ ಮನೆಗೆ ಹೋಗಿ ನೋಡಿದ್ರೆ ಅವ್ರಿಗೆ ಕೈಗೆ ಕಡಲೆ ಹಿಟ್ಟು ತುಪ್ಪ ಸಿಕ್ತು, ಅದಕ್ಕೆ ಸಕ್ಕರೆ ಸೇರಿಸ್ಬಿಟ್ಟು ಒಂದು ಸ್ವೀಟ್ ಮಾಡಿಕೊಟ್ಬಿಡೋಣ ಅಂತ ಇದ್ರ ಪ್ರಯೋಗ ಮಾಡ್ತಾರೆ. ಆವಾಗ ಅದು ತುಂಬಾ ರುಚಿಯಾಗಿ ಇಷ್ಟ ಆಗ್ಬಿಟ್ಟದು. ಆ ಗೂಡ್ ಬಿಟ್ಟಾಗ ಅವ್ರು ಸುರಿದು ಅವ್ರು ತೆಗ್ದಿದ್ದ ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟ್ ಆಗಿತ್ತು. ಮಹಾರಾಜರಿಗೆ ತುಂಬಾ ಇಷ್ಟ ಆಗ್ಬಿಟ್ಟು ಮೈಸೂರು ಅರಮನೆಯಲ್ಲಿ ಆಗಿದ್ರಿಂದ ಇದನ್ನ ಮೈಸೂರು ಪಾಕ್ ಅಂತ ಬಿಡ್ತಾರೆ. ಅದೇ ಹೆರಿಟೇಜ್ ನ ಗುರು ಸ್ವೀಟ್ಸ್ ಅವರು ಅಂದ್ರೆ ಅದು ಪಾಕ ಬರೆಸಿದ್ದು ಪಾಕ್. ಅದು ಪಾಕ ಅಂತಂದ್ರೆ ಎಲ್ಲಾ ಅಡಿಗೆಗೂ ಪಾಕ ಅಂತಾರೆ, ಪಾಕ ವೈವಿಧ್ಯಗಳು ಅಂತ ಹೇಳ್ತಾರೆ. ಮೈಸೂರಲ್ಲಿ ಮಾಡಿದ ಸ್ವೀಟ್ ಮೈಸೂರು ಪಾಕ್ ಅಂತ ಹೇಳ್ತಾರೆ. ಸೊ ಮೇಡಮ್, ಇದಕ್ಕೆ ನಾನೊಂದು ಸಾಹಿತ್ಯ ಲಿಂಕ್ ಮಾಡಿ ಕೇಳೋದಾದ್ರೆ, ಸಾಮಾನ್ಯವಾಗಿ ಈಗ ಸ್ವೀಟ್ ಮಾಡೋದಾದ್ರೆ ಆಗಿರ್ಬೋದು, ಸ್ವೀಟಿನ ಹದ ಅಂದ್ರೆ ಹೆಚ್ಚು ಆದ್ರೂ ಮುಖ ಸೆಟ್ಟುತ್ತೆ ಅಂತ ಹೇಳ್ತಾರೆ, ಕಡಿಮೆ ಆದ್ರೆ ರುಚಿ ಇರಲ್ಲ. ಸೊ ಈ ಹದ ನೀವು ಬರೆಯುವಂತ ಈಗ ಕಥೆ ಆಗಿರ್ಬೋದು, ಕವಿತೆಗಳಲ್ಲಾಗಿರ್ಬೋದು, ಈ ಹದ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಕೊಂಡು. ಕವಿತೆ ಆಗ್ಲಿ ಕಥೆ ಆಗ್ಲಿ ಅಥವಾ ಯಾವುದೇ ಕಾದಂಬರಿ, ನಾಟಕ, ಯಾವ ಪ್ರಕಾರ ಸೃಜನಶೀಲ ಯಾವುದೇ ಪ್ರಕಾರನೂ ಬರೆಯುವಾಗ ಮೊದಲಿಗೆ ನಮ್ಮ ಮನಸ್ಸಿನಲ್ಲಿ ಒಂದು ಪ್ಲಾಟ್ ಇರುತ್ತೆ, ಸುಸಂಬದ್ಧತೆ ಇಟ್ಕೊಂಡು ಬರೆಯಕ್ಕೆ ಶುರು ಮಾಡ್ತೀವಿ. ಅದೆಲ್ಲ ಸತ್ಯ. ಇಲ್ಲಿ ನೋಡಿ, ಈಗ ಸಕ್ಕರೆ ಪೂರ್ತಿ ಕರಗಿದೆ, ಸಂಪೂರ್ಣ ಕರಗಿದೆ. ಹಿಟ್ಟು ಹಾಕ್ಬಿಡ್ತೀನಿ. ಬುದ್ಧಿಪೂರ್ವಕವಾಗಿ ಬರಿತೀನಿ, ತರ್ಕಾನೇ ತುಂಬ್ತೀನಿ, ವೈಚಾರಿಕವಾಗಿ ಬರಿತೀನಿ ಅಂದ್ರೆ ವೈಚಾರಿಕ ಭಾರದಿಂದ ಓದುಗ ಕುಸಿದು ಬಿಡ್ತಾನೆ.
ಆವಾಗ ನಾವು ಭಾವನೆಯನ್ನ ಅಲ್ಲಿಗೆ ಮಿಳಿತ ಮಾಡಬೇಕಾಗುತ್ತೆ. ಕಲಾತ್ಮಕತೆ ಬರೋದೇ ಭಾವನೆಗಳಿದ್ದಾಗ. ಸೊ ಕುವೆಂಪು ತುಂಬಾ ಕರೆಕ್ಟಾಗಿ ಹೇಳಿದ್ದಾರೆ ಒಂದು ಮಾತು, ಬರವಣಿಗೆ ಅನ್ನೋದು ಬುದ್ಧಿ ಭಾವಗಳ ವಿದ್ಯುದಾಲಿಂಗನ ಅಂತ ಹೇಳ್ತಾರೆ. ಆ ವಿದ್ಯುದಾಲಿಂಗನದ ಹದ ಯಾವುದು ಅನ್ನೋದು ಒಬ್ಬ ಬರವಣಿಗೆ ಮಾಡೋರಿಗೆ ಅದು ಗೊತ್ತಿರುತ್ತೆ, ಅವರದನ್ನ ಕಂಡುಕೊಳ್ತಾರೆ. ವಿಚಾರ ಭಾರದಿಂದ ಕುಸಿಲೂಬಾರ್ದು, ಅಥವಾ ತುಂಬ ಆರ್ದ್ರವಾಗಿ ತುಂಬ ಭಾವೋನ್ಮಾದದಲ್ಲಿ ಬರೆದ್ರೆ ಅದರಲ್ಲಿ ರುಚಿನೂ, ಈಗ ಹೇಗೆ ಮೈಯಲ್ಲಿ ಮೂಳೆ ಇಲ್ದಿದ್ರೆ ಬರೀ ಮಾಂಸ ಮಜ್ಜೆಗಳಿಂದ ನಿಂತ್ಕೊಳ್ಳೋದು ಆ ರೀತಿ ಅದು ನಿಲ್ಲೋದಿಲ್ಲ. ಹಾಗಿರೋದ್ರಿಂದ ವೈಚಾರಿಕತೆನೂ ಬೇಕು, ತರ್ಕನೂ ಬೇಕು, ಹಾಗೆ ಭಾವಪೂರ್ಣತೆ ಬೇಕು. ಈ ಎಲ್ಲ ಇದ್ರೆ ಒಂದು ಕಲಾಕೃತಿ ಸಿದ್ಧ ಆಗುತ್ತೆ. ಸೊ ಇವಾಗ ಇದು ಕುದೀತಾ ಇದೆ ಅಲ್ವಾ? ಹೌದು. ಈ ಸಾಹಿತ್ಯ ಕೂಡ ಹಾಗೆ ಅಲ್ವಾ ಮೇಡಮ್? ಯಾಕಂದ್ರೆ ಆದಷ್ಟು ರುಚಿ ಹೆಚ್ಚು ಅಂತ. ಹೌದು ನೋಡಿ, ಪಾಕ ಇನ್ನೂ ಬಂದಿಲ್ಲ, ಕಾದಷ್ಟು ರುಚಿ. ಈಗ ನೀವು ಬರೆಯುವಂತ ಟೈಮಲ್ಲೂ ಕೂಡ ಹಾಗೆ ಅವಸರದಲ್ಲಿ ನಾನೇನೋ ಬರಿಬೇಕು, ಏನೋ ಒಂದನ್ನು ಕಕ್ಕಿ ಬಿಡ್ಬೇಕು ಅಂತ ಹೇಳಿ ಬರೆದ್ರೆ ಅದ್ರ ಎಲ್ಲೋ ಸತ್ವ ಹಾಳಾಗೋಗುತ್ತೆ. ಇಲ್ಲ, ಖಂಡಿತ ಇಲ್ಲ, ಹಾಗೆ ಬರೆಯಕ್ ಆಗದೇ ಇಲ್ಲ. ಯಾವತ್ತೂ ಕಾದು ನೋಡು ಅಂತಾರೆ. ಕೆಲವರು ಬರೆದು ಬಿಟ್ಟು ಕೆಲವು ಕಾಲ ಬಿಟ್ಟು ಬಿಡ್ತಾರೆ, ಅದನ್ನ ಬಿಟ್ಟು ಅದನ್ನ ಆಮೇಲೆ ಒಂದು ಹದ, ಮನಸ್ಸಿನ ಹದ ಕಂಡುಕೊಂಡಾಗ ಬರೀತಾರೆ. ಆದ್ರೆ ನನ್ನ ವಿಷಯದಲ್ಲಿ ಹಾಗಾಗಲ್ಲ. ನನಗೆ ನಾ ಬರೆಯಕ್ಕೆ ಶುರು ಮಾಡಕ್ ಮುಂಚೆನೆ ಥಾಟ್ ಪ್ರೋಸೆಸ್ಗೆ, ವಿಚಾರಗಳ ದಾಖಲಾಟಕ್ಕೆ ಅಥವಾ ಬೇರೆ ಬೇರೆ ಸಾಧ್ಯತೆಗಳನ್ನ ನನ್ನ ಮನಸ್ಸು ಚಿಂತಿಸ್ತಾ ಇರುತ್ತೆ. ನೋಡಿ, ಈಗ ಈ ಹದಕ್ಕೆ ಪಾಕ ಬಂದಿದೆ, ಇದಕ್ಕೆ ನಾನು ತುಪ್ಪ 1 ಲೋಟದಷ್ಟು ತುಪ್ಪನ ಫಸ್ಟ್ ಹಾಕ್ಬಿಡ್ತೀನಿ. ಈ ಭಾವನೆಗಳು ಮತ್ತೆ ವಿಚಾರಗಳ ತಾಕಲಾಟನ ಮಾಡ್ತಾ ಇರುತ್ತೆ ಮನಸ್ಸು. ಯಾವುದೋ ಒಂದು ಲಾಂಚಿಂಗ್ ಮೂಮೆಂಟ್ಗೆ ಮನಸ್ಸು ಕಾಯ್ತಾ ಇರುತ್ತೆ, ಒಂದು ಕ್ಷಣಕ್ಕೆ ನಾವು ಕಾಯ್ತಾ ಇರ್ತೀವಿ. ಅಂದ್ರೆ ಮೊದಲನೇ ವಾಕ್ಯ ನಮ್ಗೆ ಏನಿದೆ ಅದು ಸಿಕ್ಬಿಟ್ರೆ, ಅದ್ರ ಗುರುತು ಹತ್ತು ಬಿಟ್ರೆ ಮತ್ತೆ ನಮ್ಗೆ ಕಷ್ಟ ಇಲ್ಲ, ತನ್ನ ಪಾಡಿಗೆ ತಾನು ಬರ್ಸ್ಕೊಂಡು ಹೋಗುತ್ತೆ. ನಾನು ಅದೇ ಕೇಳೋಣ ಅನ್ಕೊಂಡೆ, ಏನಂತಂದ್ರೆ ಈ ಅಡಿಗೆಗೆ ಒಗ್ಗರಣೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ತರ ಈ ಸಾಹಿತ್ಯಕ್ಕೆ ಬಂದಾಗ ಈ ಓಪನಿಂಗ್ ಲೈನ್ ಅಥವಾ ಶೀರ್ಷಿಕೆ ಆಗಿರ್ಬೋದು, ಜನರನ್ನ ಹಿಡಿದಿಟ್ಕೊಳ್ಳಿಕ್ಕೆ ಬೇಕಾದಂತ ಅಂಶ, ನೀವು ಸಾಮಾನ್ಯವಾಗಿ ಯಾವ ತರ ಸ್ಟಾರ್ಟ್ ಮಾಡ್ತೀರಾ? ನಿಮ್ ಓಪನಿಂಗ್ ಲೈನ್ಸ್ ಯಾವ ತರ ಇರುತ್ತೆ? ಉಷಾ ಮೇಡಮ್ ಅವ್ರದ್ದು ರೈಟಿಂಗ್ ಸ್ಟೈಲ್ ಇದು ಅಂತ ಹೇಳುವಂತಹ ಒಂದು ಏನಾದ್ರೂ ಸ್ಟ್ರಾಟಜಿ ನಿಮ್ ರೈಟಿಂಗ್ಸ್ ಅಲ್ಲಿ ಇದೆಯಾ? ಸ್ಟ್ರಾಟಜಿಕಲ್ ಆಗಿ ಅಂತ ಅದು ಪ್ರಜ್ಞಾಪೂರ್ವಕವಾಗಿ ಮಾಡೋದಂತಲ್ಲ. ಈಗ ಒಂದು ಕೆಲವು ತಂತ್ರಗಳನ್ನ ಎಲ್ಲರೂ ಅಳವಡಿಸ್ಕೊಳ್ಳೋತಾರೆ. ನನಗೂ ಒಂದು ತಂತ್ರಗಾರಿಕೆ ಇದೆ. ಕೆಲವು ಕಥೆಗಳಲ್ಲಿ ಅಥವಾ ಕೆಲವು ಕಾದಂಬರಿಗಳಲ್ಲಿ ನಾನು ಸಂಭಾಷಣೆಯಿಂದ ಶುರು ಮಾಡ್ತೀನಿ. ಅಂದ್ರೆ ಒಂದು ನಾಯಕ ಇರ್ಬೋದು, ಅಥವಾ ಪೋಷಕ ಪಾತ್ರ ಇರ್ಬೋದು, ಅಥವಾ ನಾಯಕಿ ಇರಬಹುದು, ಮಾಡ್ತಾ ಆ ಸಂಭಾಷಣೆ ಮೂಲಕ ಅದನ್ನ ಓಪನಿಂಗ್ ತಗೊಳ್ತೀನಿ. ಆಮೇಲೆ ಒಂದು ಕುತೂಹಲ ಉಳಿಸ್ಕೊಳ್ಳೋ ತರ ನಾನು ನೋಡ್ಕೊಳ್ತೀನಿ. ಅಂದ್ರೆ ಕುತೂಹಲದ ಬೀಜಗಳನ್ನ ನಾವು ಆರಂಭಿಕ ಹಂತದಲ್ಲಿ ಬಿತ್ತುತ್ತಾ ಹೋದ್ರೆ ಮುಂದೆ ಏನೋ ಇದೆ ಅಂತ ಅನ್ಸುತ್ತೆ. ಒಂದು ಉದಾಹರಣೆ, ನನ್ನ ಕೆಂಡದ ರೊಟ್ಟಿ ಕಾದಂಬರಿ, ಅಲ್ಲಿ ನಾನು ಶುರುವಿನಲ್ಲಿ ಹೇಳ್ತೀನಿ, ಅವಳು ಹೀರೋಯಿನ್ ಅಂದ್ರೆ ನಾಯಕಿ ಏರ್ಪೋರ್ಟ್ ಅಲ್ಲಿ ಬಂದು ಇಳಿತಾಳೆ. ಬಂದು ಇಳಿದು ಹೊರಗಡೆ ಎಲ್ಲ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು, ಇಮಿಗ್ರೇಷನ್ ಎಲ್ಲ ಮುಗಿಸಿ ಆಚೆ ಬಂದಾಗ ಗೊತ್ತು ಅವಳಿಗೆ ಯಾರು ಬಂದಿಲ್ಲ ನಾನು ಕರ್ಕೊಂಡು ಹೋಗಕ್ಕೆ ಅಂತ. ಆದ್ರೂ ನೋಡ್ತಾಳೆ, ಗೋಣೆ ಏರಿಸಿ ಕತ್ತೆತ್ತಿ ನೋಡಿದಳು, ಇಲ್ಲ ಅಮ್ಮ ಬಂದಿರಲಿಲ್ಲ ಅಂತ. ಒಂದು ಕ್ಷಣ ಮನಸ್ಸು ಹಳಹಳಿಕೆ ಸುತ್ತಾಯ್ತು ಅಂತ. ಈ ಮಾತನ್ನು ನಾನು ಬರೆಯುವಾಗ ಏನಾಗುತ್ತೆ ಅಂತಂದ್ರೆ, ಯಾತಕ್ಕೆ ಬರಲಿಲ್ಲ ಅವಳ ತಾಯಿ, ಅವಳಿಗೆ ಏನು ನಿರೀಕ್ಷೆ ಇತ್ತು ಅವಳಿಗೆ, ಯಾತಕ್ಕೆ ಅವಳ ತಾಯಿ ಬರಲಿಲ್ಲ ಅನ್ನೋ ಕಡೆ ಜನಗಳ ಗಮನ ಹೋಗುತ್ತೆ. ಸೊ ಮುಂದೆ ಏನೋ ಕತೆ ಇದೆ ಅನ್ನೋ ಒಂದು ಕುತೂಹಲದ, ಕೌತುಕದ ಬೀಜವನ್ನು ಅಲ್ಲಿ ನಾವು ಹಾಕ್ತೀವಿ. ಸೊ ಅದು ನೀವು ಯಾವ ರೀತಿ ಡೈರೆಕ್ಟ್ ಸ್ಪೀಚ್ ಅಲ್ಲಾರು, ಸ್ವಗತ ಲಹರಿಯಲ್ಲಾರು ಶುರು ಮಾಡಿ, ಅಥವಾ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಾರು ಮೂರನೇ ವ್ಯಕ್ತಿಯಾಗಿ ಸಾಕ್ಷಿ ಪ್ರಜ್ಞೆಯಿಂದನಾರು ಕತೆ ಬರೀಲಿ. ಆದರೆ ಬರೆಯುವ ಕಥೆಯಲ್ಲಿ ಮುಂದೆ ಏನೋ ಒಂದು ಸೂಚನೆ ಅಥವಾ ಇದು ಸಿಕ್ಕಬೇಕು ಓದುಗನಿಗೆ. ಇದು ನೋಡ್ತಾ ಇದ್ದೀರಾ, ಇನ್ನೂ ಬಂದಿಲ್ಲ, ನಮ್ಮ ಪಾಕ ರೆಡಿ ಇಲ್ಲ, ನೋಡ್ತಾ ಇದ್ದೀರಲ್ಲ, ಇನ್ನೊಂದು ಲೋಟ ಹಾಕ್ತಾ ಇನ್ನು ಸ್ವಲ್ಪ ಆಡ್ ಮಾಡ್ಕೊತಾ ಇದ್ದೀನಿ. ಗಂಡು ಪರದೆ ತರ ಅಲರ್ಟ್ಸ್. ಹೌದು, ಇದು ಬೇಗ ಸೀದ್ ಬಿಡುತ್ತೆ ಇದು. ಹಾಗೆ ಒಂದು ಪಾಕನೂ ಅಷ್ಟೇನೆ. ಈಗ ನಾವು ಕೂಡಿಸ್ತಾ ಇದೀವಿ, ಆ ಹದ ನನಗೆ ಗೊತ್ತಿರ್ಬೇಕು, ಎಲ್ಲಿಗೆ ನಿಲ್ಲಿಸ್ಕೋಬೇಕು ಅಂತ. ಒಂದು ಚೂರು ಜಾಸ್ತಿ ಆದ್ರೆ ಏರ್ ಆಗ್ಬಿಟ್ಟು ಗಟ್ಟಿ ಆಗ್ಬಿಡುತ್ತೆ, ಒಂದು ಚೂರು ಕಡಿಮೆ ತೆಗೆದ್ರೆ ಏನಾಗುತ್ತೆ, ಸಾಫ್ಟ್ ಆಗ್ಬಿಟ್ಟು ಮುದ್ದೆ ಆಗ್ಬಿಡುತ್ತೆ. ಸೊ ಪರ್ಫೆಕ್ಟ್ ಹದನ ಅದು ಮಾಡುವಾಗ ಅಡುಗೆನ, ನಾನು ಹೇಳಿದ್ನಲ್ಲ, ಅಡುಗೆಗೂ ನನಗೆ ಇದಕ್ಕೂ ಸಾಮ್ಯತೆ ತುಂಬಾ ಇದೆ. ನಾನು ಅದನ್ನ ಹೇಳಲೇಬೇಕು. ಮೇಡಮ್ ಅವರು ತುಂಬಾ ಒಳ್ಳೆ ಶೆಫ್. ಯಾಕೆಂತಂದ್ರೆ ಅವ್ರ ಮಗಳೇ ಆಲ್ರೆಡಿ ಇವರು ಮಾಡುವಂತ ಒಂದಷ್ಟು ರೆಸಿಪಿ ಬಗ್ಗೆ ನೋಡಿ, ಗೂಡ್ ಬರ್ತಾ ಇದೆ ನೋಡಿ, ಗೂಡ್ ಬರ್ತಾ ಇದೆ ನೋಡಿ, ಕಾಣಿಸ್ತಾ ಇದೆ, ಗೂಡ್ ಬಿಟ್ಕೋತಾ ಇದೆ. ಇದು ತುಪ್ಪನ ಬಿಡ್ತಾ ಇದೆ. ಇದು 2 ತುಪ್ಪನೂ ತಗೊಳ್ಳಿಲ್ಲ, ಕಡಿಮೆ ತಗೊಳ್ತು. ಇದು 2 ಮ್ಯಾಕ್ಸಿಮಮ್ ನೋಡ್ಕೊಂಡು ಹಾಕೋಬೇಕು. ಈಗ ಇದಕ್ಕೆ ಸುರಿದು ಬಿಡ್ತೀನಿ ನೋಡಿ.
ಈಗ ಮಶೂರ ಪಾಕ ಸಿದ್ಧ. ಮಶೂರ ಪಾಕ ಅಂತಾನು ಸಂಸ್ಕೃತದಲ್ಲಿ ಹೇಳ್ಬಿಡ್ತಾರೆ. ಮಶೂರ ಅಂದ್ರೆ ಕಡಲೆ ಹಿಟ್ಟು, ಅದರಿಂದ ಮಾಡೋ ಪಾಕ ಅಂದ್ಬಿಟ್ಟು ಅದಕ್ಕೆ ಮೈಸೂರು ಪಾಕ ಅಂತಾರೆ. ಆದ್ರೆ ನಿಜ ಅಲ್ಲ ಅದು. ನನ್ಗೆ ಗೊತ್ತಿರೋ ಪ್ರಕಾರ ಕಾಕಾಸುರ ಮಾದಪ್ಪನ ಕಥೆನೇ ಸತ್ಯ. ಮೈಸೂರಿನ ಹೆರಿಟೇಜ್ ಅದು, ಅರಮನೆಯಲ್ಲಿ ಇನ್ವೆಂಟ್ ಆಗಿತ್ತು, ಅದಕ್ಕೆ ಮೈಸೂರು ಪಾಕ ಅಂತಾರೆ. ಸೊ ಇನ್ನೊಂದು ಕೇಳಬೇಕು ಮೇಡಮ್, ಇಷ್ಟು ಚೆನ್ನಾಗಿ ನೀವು ಪ್ರಿಪೇರ್ ಮಾಡಿ ಆಮೇಲೆ ನಾವು ತಿಂದು ಒಂದು ವಾಹ್ ಅಂತ ಹೇಳ್ತೀವಲ್ಲ, ಆ ಒಂದು ತೃಪ್ತಿಗೂ ನಿಮ್ ರೈಟಿಂಗ್ಸ್ ಎಲ್ಲ ಆಗಿ ಅದನ್ನ ಎಲ್ಲ ಹೊರಗಡೆ ತಗೊಂಡು ಬಂದು ಒಂದ್ 4 ಜನ ನಿಮ್ ಎದುರು ಬಂದು ನೀವು ಬರ್ದಿದ್ದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದಾಗ ಒಂದು ಸಿಗುವಂತ ಖುಷಿ, ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೋದು ನಿಮಗೆ ಅಂತ? ಎರಡು ಒಂದೇ ತರ ನನ್ನ ಪ್ರಕಾರ. ಒಂದು ಧನ್ಯತೆ ಅಂತ ಇರುತ್ತೆ. ಒಂದು ತಾನು ಮಾಡಿದ ಅಡಿಗೆಯನ್ನ ಬಡಿಸಿದಾಗ ತಿಂದು ಸಂತೋಷದ ಒಂದು ಮೆಚ್ಚುಗೆಯನ್ನು ಸೂಚಿಸ್ತಾರಲ್ಲ 4 ಮಾತು, ಅದು ಒಂದು ಗೃಹಿಣಿಗೆ ಧನ್ಯತೆಯನ್ನ ತರುತ್ತೆ. ಹಾಗೇನೆ ನಮ್ಮ ಪುಸ್ತಕಗಳನ್ನ ಯಾರಾದ್ರೂ ಓದಿದ್ರು ಅಂದ್ರೇನೆ ಫಸ್ಟ್ ಖುಷಿ ಆಗೋಗುತ್ತೆ ನನ್ಗೆ. ಮೆಚ್ಚುಗೆಗಳದು ಬೈಲಿ ಪರವಾಗಿಲ್ಲ, ಓದಿದ್ರು ಅನ್ನೋದೇ ನಂಗೆ ದೊಡ್ಡ ಮಾತು. ನನಗೆ ನಾವು ಬರ್ದಿದ್ದನ್ನ ಒಬ್ರು ಓದ್ತಿದಾರಲ್ಲ ಅನ್ನೋದು ಒಂದು ಸಂಭ್ರಮ. ಎಸ್, ಇದಿವಾಗ ತಿನ್ನಕ್ ಸಿದ್ಧ ಆಗಿದೆ. ರುಚಿ ನೋಡಕ್ಕೂ ಮುಂಚೆ ಒಂದು ಸ್ಮಾಲ್ ಗೇಮ್ ಆಡೋಣ. ಈ ಅಡುಗೆಗೆ ಬಳಸುವಂತ ಕೆಲವೊಂದು ಸಾಮಗ್ರಿಗಳನ್ನ ನಾನು ಹೇಳ್ತೀನಿ, ಆ ಫ್ಲೇವರಿಗೆ ಅನುಗುಣವಾಗಿ ಯಾವ ಆಥರ್ ನಿಮ್ಗೆ ನೆನಪಾಗ್ತಾರೆ ಅಂತ ಹೇಳ್ಕೊಂಡು ಹೇಳ್ಬೇಕು. ಬೆಲ್ಲ ಸಿಹಿ, KS ನರಸಿಂಹಸ್ವಾಮಿ ಅವರ ಮೈಸೂರು ಮಲ್ಲಿಗೆ ಕೃತಿ ತುಂಬಾ ಇಷ್ಟ. ಇಟ್ಸ್ ಆಲ್ವೇಸ್ ಸ್ವೀಟ್, ಬೆಲ್ಲದ ತರ ನನ್ಗೆ. ಓಕೆ, ಉಪ್ಪಿನಕಾಯಿ ನಾಲ್ಗೆಗೆ ರುಚಿ ಅನ್ಸದು ಗುರೂರ್ ರಾಮಸ್ವಾಮಿ ಅಯ್ಯಂಗಾರ್ ಬರ್ದಿರ ನಮ್ಮ ಊರಿನ ರಸಿಕರು. ತುಂಬಾ ಎಂಜಾಯ್ ಮಾಡಿದೀನಿ ರೀಡಿಂಗ್ ಇಟ್. ಅಂದ್ರೆ ದ ಸ್ಪೈಸಸ್ ಆಫ್ ಜೀವನ ಏನು ಅನ್ನೋದು ನಾನು ಕಂಡುಕೊಂಡೆ ಅದರಿಂದ, ಜೀವನದ ರುಚಿಗಳು ಏನಿದೆ ಅಂತ. ಹುಳಿ ಹೇಳದೆ ಕಷ್ಟ ಆಗ್ತಾ ಇದೆ. ಹುಳಿ ಬಹುಶಃ ಬಿಟ್ಬಿಡ್ತೀನಿ, ಕ್ವಶನ್ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಹುಳಿ ಅಂತ ಹೇಳಿದ ತಕ್ಷಣ ಅದು ಮುಖ ಸಿಂಡರಿಸುವಂತಹ ಲೇಖನಗಳನ್ನು ಆಗಿರ್ಬೋದು, ನಿಮ್ಗೆ ಅನ್ಸಿದ್ಯಾ? ಕೆಲವಿದೆ. ನನಗೆ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ನನಗೆ ಎಲ್ಲೋ ಒಂದ್ ಕಡೆ ದ್ವೇಷವನ್ನ ಬಿತ್ತುವಂತ ಕೆಲವು ಲೇಖನಗಳನ್ನ ನಾನು ಓದಿದ್ದೀನಿ, ಮುಖಕ್ಕೆ ಹೊಡೆದಂಗೆ. ನಾನು ಯಾವ ಪತ್ರಿಕೆಯ ಹೆಸರನ್ನು ಹೇಳೋದಿಲ್ಲ. ಅಗ್ರಹಾರದ ಅಮೇಧ್ಯ ಅಂತ ಯೂಸ್ ಮಾಡಿದ್ರು. ನಾನು ಯಾವ ದ್ವೇಷನೇ ಅಂತೀನಿ ನಾನು. ವಾಟ್ ಎವರ್ ಇಟ್ ಈಸ್, ದ್ವೇಷದ ಭಾಷಣಗಳು ಅಥವಾ ದ್ವೇಷದ ಬರವಣಿಗೆ, ಯಾವುದೋ ಒಂದು ಕಮ್ಯುನಿಟಿನ ನೀವು ಟಾರ್ಗೆಟ್ ಮಾಡಿ ಮಾತಾಡಿದ್ರೆ ನನ್ಗದು ಇಷ್ಟ ಆಗೋದಿಲ್ಲ ನನಗೆ. ಓಕೆ, ಲಾಸ್ಟ್ ಒನ್, ಕಹಿ ಬಾಯಿಗೆ ಆದ್ರೆ ಆರೋಗ್ಯಕ್ಕೆ ಒಳ್ಳೇದು. ಆ ತರ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ. ಭೈರಪ್ಪನವರ ಆವರಣ ಕಾದಂಬರಿ ನನಗೆ ಹಾಗೆ ಅನಿಸ್ತು. ಓಕೆ, ಸೊ ಟ್ರೈ ಮಾಡೋಣ ಹೆಂಗಾಗಿದೆ. ಮಾಡಿ ಪ್ಲೀಸ್. ತುಂಬಾ ಸ್ವೀಟ್ ಆಗಿದೆ, ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಇದನ್ನ ತಿನ್ಬೇಕಾದ್ರೆ ನಂಗೊಂದು ಅನ್ಸುತ್ತೆ, ಒಂದು ಕೇಳ್ಬೇಕು ನಿಮ್ಮಲ್ಲಿ ಅಂತ ಹೇಳಿ. ಏನಂದ್ರೆ ಒಬ್ರು ರೈಟರ್ಗೆ ಇನ್ನೊಬ್ಬ ರೈಟರ್ ಕೊಡುವಂತಹ ಒಂದು ಸಿಹಿಯಾದ ಮಾತು, ಅದು ಥ್ರೂ ಲೆಟರ್ಸ್ ಆಗಿರ್ಬೋದು ಅಥವಾ ಏನೋ ಒಂದು ಮೆಸೇಜ್ ಕಳ್ಸೋದ್ ಮೂಲಕ ಆಗಿರ್ಬೋದು, ಅದು ನಮ್ಗೆ ತುಂಬಾ ಸ್ವೀಟ್ ಅನ್ಸುತ್ತೆ. ಅಂದ್ರೆ ತುಂಬಾ ತೂಕ ಅನ್ಸುತ್ತೆ ಅದು ನಮ್ಗೆ, ನಮ್ಮ ಲೈಫಿಗೆ, ನಮ್ಮ ರೈಟಿಂಗಿಗೆ ಡೆವಲಪ್ ಆಗ್ಲಿಕ್ಕೋಸ್ಕರ. ಸೊ ಆ ತರ ಸಿಹಿಯಾದ ಮೆಸೇಜ್ ಹೇಳಿದವರು, ನಿಮ್ಮನ್ನ ಅಪ್ರಿಶಿಯೇಟ್ ಮಾಡಿದವರಾಗಿರ್ಬೋದು, ಯಾರಾದ್ರೂ ರೈಟರ್ಸ್ ಇದಾರಾ ಅಂತ? ನನ್ನ ಒಂದು ಮೊದಲನೇ ಕಾದಂಬರಿ ಕಾಮಿನಿ ತಲ್ಪ ಅಂತ ನಾನು ಹೇಳಿದ್ನಲ್ಲ ಆಗ್ಲೇ, ನಾನು ಮಾಸ್ತಿ ಕಾದಂಬರಿಯಲ್ಲಿ ಬಹುಮಾನ ಬಂತು. ಆ ಕಾದಂಬರಿನ ಅವರೇ ಹಚ್ಚಾಕ್ಸಿದ್ರು. ಅದನ್ನ ಓದಿ ನನಗೊಂದ್ 2 ಪತ್ರಗಳು ಬಂತು. ಒಬ್ರು ತುಂಬಾ ಹಿರಿಯರು, ಹಾಲಾಡಿ ಮಾರುತಿರಾವ್ ಅಂತ, ಪತ್ರ ಮಿತ್ರ ಅಂತಾನೂ ಕರೀತಾರೆ. ಎಲ್ಲ ಸಾಹಿತಿಗಳ ಜೊತೆ ಈಗಿಲ್ಲ ಅವರು, ಇಸ್ ನೋ ಮೋರ್ ನೌ. ಅವ್ರು ಎಲ್ಲರ ಜೊತೆ ಸಂಪರ್ಕ ಇಟ್ಕೊಂಡಿದ್ರು. ಅವರು ಒಂದು ಪತ್ರ ಬರೆದಿದ್ರು. ಅವರು ನೀನ್ ಚೆನ್ನಾಗಿದೆ, ನನ್ಗೆ ಇಷ್ಟ ಆಯ್ತು, ಆ ಥರ ಮಾತುಗಳು ಬರ್ದಿರ್ಲಿಲ್ಲ. ಈ ಕಾದಂಬರಿಯನ್ನು ಓದಿದಾಗ ನನ್ನ ಬದುಕಿನ ಯಾವುದೋ ತಂತಿಯನ್ನ ಮೀಟಿದಂಗಾಯ್ತು. ನಾನೊಂದಷ್ಟು ಭಾವೋತ್ಕರ್ಷಕ್ಕೆ ಒಳಗಾದೆ. ನಾನು ನಿಮ್ಮನ್ನ ನೋಡ್ಲೇಬೇಕು ಅಂತ ದಂಪತಿಗಳಿಬ್ರು ನಮ್ಮ ಮನೆಗೆ ಬಂದು, ಅವ್ರಿಗಾಗ್ಲೇ 75-80 ವರ್ಷದ ಹತ್ರ, ನಮ್ಮ ಮನೆಗೆ ಬಂದು ಒಂದು ಹೊತ್ತಿದ್ದು ನಮ್ಮ ಆತಿಥ್ಯ ಸ್ವೀಕಾರ ಮಾಡ್ಕೊಂಡು ಆಮೇಲೆ ನಿರಂತರವಾಗಿ ನನಗೆ ಪತ್ರಗಳು ಬರೆದ್ರು. ಅವ್ರು ಸಾಯೋವರೆಗೂ ಹೆಚ್ಚು ಕಡಿಮೆ ಬರೀತಾ ಇದ್ರು. ಅದೇ ತರಹ DR ಬಾಲು ಅಂತ ಒಬ್ರು, ಅವರು ಕೂಡ ಕನ್ನಡದ ಕಥೆಗಾರರೇ. ಅವರು ಕೂಡ ಹೀಗೆ ಪತ್ರ ಬರೆದು ನಮ್ಮ ಮನೆಗೆ ಬಂದು ನಾನು ಭೇಟಿ ಮಾಡ್ಬೇಕು, ಕಾಮಿನಿ ತಲ್ಪ ಬರ್ದಿರೋರು ನಾವು ನೋಡ್ಬೇಕು ಅಂತ ಅನ್ನಿಸ್ಬಿಡ್ತು ಅಂತ ಹೇಳಿ ಬಂದಿದ್ರು. ಇನ್ನು ನಾನು ಆಗ್ಲೇ ಹೇಳಿದ್ನಲ್ಲ, ನಮ್ಮ HN ಮಂಜುರಾಜ್ ಇರ್ಬಹುದು, ನನ್ನ ಇವರು ಕೂಡ ಯಾರೋ
ಮಲ್ಲೇಪುರಂ ವೆಂಕಟೇಶ್ ಅವರು ಕೂಡ ನನ್ನ ಬರವಣಿಗೆ ಬಗ್ಗೆ ತುಂಬಾ ಅಭಿಮಾನ ಇಟ್ಕೊಂಡಿದ್ದಾರೆ. ನನಗದನ್ನ ಹಲವು ಸಂದರ್ಭಗಳಲ್ಲಿ ಹೇಳಿದ್ದಾರೆ. ಇತಿಹಾಸವನ್ನ ನೀ ಬರೆಯಕ್ಕೆ ನಿಭಾಯಿಸಕ್ಕೆ ನೀನ್ ತುಂಬಾ ಸೂಕ್ತ ವ್ಯಕ್ತಿ, ಅದರಿಂದ ನೀನು ಆರ್ಯಾವರ್ತ ಬರೀಲೇಬೇಕು ಅಂತ ನನ್ಗೆ ಒತ್ತಾಯ ಮಾಡಿ ಬರೆಸಿದ್ರು ಅವರು. ಅವರೆಲ್ಲರ ಪ್ರೀತಿ ಮತ್ತೆ ವಿಶ್ವಾಸವನ್ನ, ಅಭಿಮಾನವನ್ನ ನಾನು ಯಾವತ್ತೂ ಕೃತಜ್ಞತೆಯಿಂದ ನೆನಪು ಮಾಡ್ಕೊಳ್ತೀನಿ. ಅಂದ್ರೆ ನಿಮ್ಗೆ ವಿಮರ್ಶೆ ಅಥವಾ ವಿಶ್ಲೇಷಣೆ ಜಾಸ್ತಿ ಆದ್ರೂ ಕೂಡ ಅದೇನಾಗುತ್ತೆ ಹೇಳಿದ್ರೆ ಜನಕ್ಕೆ ಎಲ್ಲೋ ಇಂಟ್ರೆಸ್ಟ್ ಕಳೆದು ಹೋಗುತ್ತೆ. ಸಂಕ್ಷಿಪ್ತವಾದಷ್ಟು ಕಷ್ಟನೇ. ಸೊ ಸೀಮಿತದಲ್ಲಿ ಕೊಡಪಡ್ಬೇಕು, ಜನರಿಗೆ ಉಣಪಡಿಸ್ಬೇಕಾಗುತ್ತೆ. ಆ ಪ್ರೊಸೀಜರ್ ಬಗ್ಗೆ ಏನ್ ಹೇಳ್ತೀರಾ? ಈಗ ಏನಂದ್ರೆ ನಾವು ಯಾವ ಪ್ರಕಾರನ ನಾನು ಬರಿತಾ ಇದ್ದೀನಿ ಅನ್ನೋದನ್ನ ಮೊದಲು ನಾವು ಕಂಡುಕೊಳ್ಬೇಕು. ಈಗ ನಾನು ಕತೆ ಬರಿತಾ ಇದ್ದೀನಿ ಅಂದ್ರೆ ನನ್ನ ಕ್ಯಾನ್ವಾಸ್ ಚಿಕ್ಕದು. ಈ ಚಿಕ್ಕ ಕ್ಯಾನ್ವಾಸ್ ಅಲ್ಲಿ ನಾನು ಎಷ್ಟು ಕಲಾತ್ಮಕತೆಯನ್ನ ತರ್ಲಿಕ್ಕೆ ಸಾಧ್ಯ ಅಂತ ಈ ನನ್ನ ಕ್ಯಾನ್ವಾಸ್ ಅನ್ನ ನೋಡ್ಕೊಂಡು ನಾನು ಪದಗಳನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಯಾವ ಲೇಖಕಿಗೂ ಆಗಲ್ಲ ಅದು. ಪದಗಳನ್ನ ಅದು ಸಿನಿಮಾ ಸಾಹಿತ್ಯದಲ್ಲಿ ಮಾಡ್ತಾರೆ, ನಾವು ಆ ಥರ ಮಾಡಕ್ ಬರಲ್ಲ. ನಾವು ಮುಕ್ತವಾಗಿ ಬರಿತೀವಿ. ಆದರೆ ನನ್ನ ಕ್ಯಾನ್ವಾಸಿನೊಳಗಡೆ ಎಷ್ಟು ಕಡಿಮೆಯ ಮಾತಿನಲ್ಲಿ ನನ್ನ ಸಂದೇಶವನ್ನು ನಾನು ದಾಟಿಸ್ಬೋದು, ಇದನ್ನ ಯೋಚನೆ ಮಾಡ್ತೀನಿ ನಾನು. ಈ ಕಾದಂಬರಿಗಳನ್ನ ಬರಿಬೇಕಾದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀವಿ. ವರ್ಣನೆಗಳಿಗೆ ನಾವು ಪ್ರಾಶಸ್ತ್ಯ ಕೊಡುತ್ತೀವಿ. ಯಾಕೆಂತಂದ್ರೆ ಈಗ ಹಿಂದೆ ಮಹಾಕಾವ್ಯಗಳಲ್ಲಿ ಅಷ್ಟಾದಶ ವರ್ಣನೆಗಳ ಪ್ರಸ್ತಾಪ ಬರ್ತಾ ಇತ್ತು. ಈಗ ಮಹಾಕಾಲಗಳ ಕಾಲನ ಸಾಕಷ್ಟು ದಾಟ್ಬಿಟ್ಟಿದೀವಿ. ಅಲ್ಲೊಬ್ರು ಇಲ್ಲೊಬ್ರು ಬರೀತಾ ಇದ್ದಾರೆ ಅಷ್ಟೇನೆ. ಬಹುಶಃ ಈ ಕಾದಂಬರಿಗಳೇ ಮಹಾಕಾವ್ಯಗಳು ಅಂತ. ಸೊ ಅದರಿಂದ ನಮ್ಗೆ ವರ್ಣನೆ ಮತ್ತು ವಿವರಣೆಗಳು ಅಲ್ಲಿ ಜಾಸ್ತಿ ಬೇಕಾಗುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಓಕೆ. ಮತ್ತೇನು ಅಂತ ಹೇಳಿದ್ರೆ, ಈಗ ಅಡಿಗೆ ಅಂತ ಅಂದ್ಮೇಲೆ ಆಯಾಯ ಪಾತ್ರೆಯ ಅನುಗುಣವಾಗಿ ಅದು ರೂಪ ತಾಳ್ತಾ ಹೋಗುತ್ತೆ. ಈಗ ಮಣ್ಣಿನಲ್ಲಿ ಮಾಡಿದಾಗ ಅಡಿಗೆಯ ಪರಿಮಳನೇ ಬೇರೆ, ಮತ್ತೆ ಕಬ್ಬಿಣದಲ್ಲಿ ಮಾಡಿದಾಗ ಅದ್ರ ಪರಿಮಳನೇ ಬೇರೆ. ಸೊ ಅದೇ ತರ ನಿಮ್ಮ ಕತೆಗಳ ಹುಟ್ಟಿಗೆ ನೀವು ಬೆಳೆದಂತ ಹಳ್ಳಿಯ ಘಮ ಏನಾದ್ರೂ ಕಾರಣವಾ? ನನ್ನ ಹಳ್ಳಿಯ ಅನುಭವಗಳನ್ನ ತಗೊಂಡು ಬಹುತೇಕ ನಾನು ಪ್ರಬಂಧಗಳನ್ನ ಬರೆದಿದ್ದೀನಿ. ನಾನು 1 ವರ್ಷ ಅಲ್ಲಿ ಆನರರಿ ಟೀಚರ್ ಆಗಿ ಸ್ಕೂಲ್ನಲ್ಲಿ, ಹೈಸ್ಕೂಲ್ಗೆ ಪಾಠ ಮಾಡಿದ್ದೀನಿ. ಅಲ್ಲಿ ಆ ಸಂದರ್ಭ ಟೀಚರ್ ಇರಲಿಲ್ಲ, ವಿಜ್ಞಾನದ ಅಧ್ಯಾಪಕಿ ಇರಲಿಲ್ಲ. 1 ವರ್ಷ ನಾನು ಮಾಡಿದಾಗ ಆ ಅನುಭವಗಳನ್ನ ನಾನೊಂದು ಲಲಿತ ಪ್ರಬಂಧ ಮಾಡಿದೆ. ಹಳ್ಳಿ ಸ್ಕೂಲು ಹಂಗಾಮಿ ಟೀಚರ್ ಆದ ನಾನು ಅಂತ. ಅದು ಸುಧಾದಲ್ಲಿ ಪ್ರಥಮ ಬಹುಮಾನ ಬಂತು. 2011 12 ಇರಬೇಕು. ಹಾಗೇನೆ ಪಂಚಾಯತಿ ಪ್ರಸಂಗ, ಒಂದು ಪಂಚಾಯತಿ ಪ್ರಸಂಗ ಅಂತ ಈ ತರಹದ ಪ್ರಬಂಧಗಳನ್ನೆಲ್ಲ ನನ್ನ ಹಳ್ಳಿಯ ಅನುಭವವನ್ನ ಇಟ್ಕೊಂಡು ನಾನು ಬರೆದಿದ್ದೀನಿ. ಈಗ ಎಲ್ಲವೂ ಪ್ಲೆಸೆಂಟ್ ಆಗಿ ಎಲ್ಲ ಅನುಭವಗಳು ಇರಲ್ಲ. ನಾವು ಕಂಡಿದ್ದಿರ್ಬಹುದು, ಕೇಳಿದ್ದಿರ್ಬಹುದು, ನೋಡಿದ್ದಿರ್ಬಹುದು. ಕೆಲವು ಕಹಿ ಘಟನೆಗಳನ್ನು ನಾವು ಬೇಕಾದಷ್ಟು ಹತ್ರದಿಂದ ನೋಡಿದ್ದೀನಿ ನಾನು, ಅಥವಾ ಕೇಳಿಸ್ಕೊಂಡಿದ್ದೀನಿ. ಅವ್ರ ಜೀವನಕ್ಕೆ ಒಂದಷ್ಟು ಸಾಕ್ಷಿನೂ ಆಗಿದ್ದೀನಿ. ಅದನ್ನ ಬರೆಯುವಾಗ ನಮಗೊಂದು ಎಚ್ಚರಿಕೆ ಇರುತ್ತೆ. ಅದನ್ನ ಕಲೆ ಆಗಿಸ್ಬೇಕು, ಕಥನ ಆಗಿಸ್ಬೇಕು ಅನ್ನೋದು ಹೌದು. ಆದ್ರೆ ಯಾರಿಗೂ ಆ ಬದುಕಿಗೆ ಸಂಬಂಧಪಟ್ಟವ್ರಿಗೆ ನೋವಾಗಬಾರ್ದು. ಆ ಎಚ್ಚರಿಕೆ ನಮ್ಗಿರ್ಬೇಕು. ನಾವು ಅಲ್ಲಿ ಪರಿವೇಶನ ಬದಲಾಯಿಸ್ತೀವಿ. ಪಾತ್ರಗಳ ಹೆಸರಿನಿಂದ ಹಿಡಿದು, ರೂಪುರೇಖೆಗಳಿಂದ ಹಿಡಿದು, ಭೌಗೋಳಿಕತೆಯಿಂದ ಹಿಡಿದು ಎಲ್ಲವನ್ನ ಬೇರೆಯಾಗಿ ಕಟ್ತೀವಿ. ಪರಿವೇಶವನ್ನ ಬೇರೆ ಪರಿಕಲ್ಪನೆಯಲ್ಲಿ ತಂದಾಗ ಯಾರಿಗೂ ಇದು ನಂದೇ ಕಥೆನೋ ಹೌದಾ ಅಲ್ವಾ ಅಂತ ಅನುಮಾನ ಬರ್ಬೋದೇ ಹೊರತು ನಂದೇ ಕತೆ ಅಂತ ಯಾರು ಕ್ಲೈಮ್ ಮಾಡಕ್ಕೆ ಬರೋದಿಲ್ಲ. ಕರೆಕ್ಟ್. ಮತ್ತೆ ನೀವೀಗ ಹೇಳಿದ್ರಿ ಕಹಿ ಘಟನೆಯನ್ನ ಹೇಳಬೇಕಾದ್ರೆ ಅದನ್ನ ಸೂಕ್ಷ್ಮವಾಗಿ ಹೇಳಬೇಕಾಗುತ್ತೆ. ಸೊ ಅದೇ ತರ ಈ ಅಡಿಗೆಯಲ್ಲಿ ಕೂಡ ಹಾಗೆ ಕಹಿ ಅತಿ ಆದ್ರೆ ಯಾರೊಬ್ರು ಬಾಯಿಗೆ ಹಾಕಲ್ಲ. ಅದನ್ನ ಕಹಿ ಹೋಗಿಸಿ ಅದನ್ನ ಒಂದು ರುಚಿಗೆ ತರುವಂತ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ನೈಜತೆ ಆಧಾರಿತ ನೀವು ನಾಟಕ ಬರೆದಾಗ ಆಗಿರ್ಬೋದು, ಕಾದಂಬರಿ ಬರೆಯುವಾಗ ಆಗಿರ್ಬೋದು, ನೈಜತೆಯನ್ನು ಉಳಿಸಿಕೊಂಡು, ಅಂದ್ರೆ ಎಲ್ಲೂ ಅತಿ ಆಗದ ಹಾಗೆ ಅದನ್ನ ಸಮದೂಗಿಸಿಕೊಂಡು ಓದುಗರಿಗೆ ಹಿತಾಂಶವಾಗಿ ಬರೆಯುವಂತದ್ದು ಇದೆಯಲ್ಲ. ಸೊ ಅದಕ್ಕೆ ಮೇನ್ ಆಗಿ ಯಾವ ತರದ ಯೋಚನಾ ಕ್ರಮ ಇರ್ಬೇಕಾಗತ್ತೆ ಅಂತ ಹೇಳಿ ನಾನು ಹೇಳಿದ್ನಲ್ಲ, ಈಗ ಯಾವುದೇ ಕೃತಿ ಕಾಲಾತೀತ. ಈಗ ಫಾರ್ ಎಕ್ಸಾಂಪಲ್ ರಾಮಾಯಣ, ಮಹಾಭಾರತ ಎಲ್ಲ ಆ ಕಾಲಘಟ್ಟದಲ್ಲಿ ಅವತ್ತಿನ ಸಂದರ್ಭನ ಬರಿತಾ ಹೋಗ್ತಾರೆ. ನಾನು ಅದರಿಂದ ಬೇಕಾದಷ್ಟು ಜನ ಮುಂದಕ್ಕೆ ಬರ್ಕೊಂಡ್ ಬಂದಿದ್ದಾರೆ, ಇವತ್ತಿನವರೆಗೂ ಬರಿತಾನೆ ಇದ್ದಾರೆ. ಉದಾಹರಣೆಗೆ ರಾಮಾಯಣ ಮಹಾಭಾರತ ಹೇಳಿದೆ. ಇತಿಹಾಸನೂ ಅಷ್ಟೇ. ಯಾವುದೋ ಮುಖ್ಯ ಘಟನೆಗಳು ಇಟ್ಕೊಂಡು ನಾಟಕಗಳಾಗಿವೆ, ವ್ಯಕ್ತಿಗಳನ್ನ ಇಟ್ಕೊಂಡು ನಾಟಕ ಆಗಿದೆ, ಕೃತಿಗಳಾಗಿದೆ, ಕಾದಂಬರಿಗಳಾಗಿದೆ, ಕಥೆಗಳಾಗಿದೆ. ಆ ಕಾಲಘಟ್ಟವನ್ನ ಮೀರಿ ವರ್ತಮಾನಕ್ಕೆ ನಾವು ಫಸ್ಟ್ ಬರಬೇಕಾಗುತ್ತೆ. ನಾವು ವರ್ತಮಾನದಲ್ಲಿ ಆ ವ್ಯಕ್ತಿಗೆ ಇಂಥ ಘಟನೆ ನಡೆದಿತ್ತಲ್ವಾ, ನಡೆದಾಗ ಇಲ್ಲಿ ನಾನೊಂದು ಮುದ್ಗಲ್ನಲ್ಲಿ ನಡೆದ ಒಂದು ಘಟನೆಯನ್ನ, ಚಿನಿವಾರನ ಮಗಳಿಗೋಸ್ಕರ ನಡೆದ ಘಟನೆಯನ್ನ ನಾಟಕವನ್ನಾಗಿ ಮಾಡಿದೆ. ಇತ್ತೀಚೆಗೆ ಹೋದ ವರ್ಷ ಮಾಡಿದೆ, ಚಿನಿವಾರನ ಮಗಳು ಅಂತ. ಚಿನಿವಾರನ ಮಗಳು ದೇವರಾಯನ ವಿಜಯನಗರದ ಅರಸನನ್ನ ಮದುವೆಯ ಪ್ರಸ್ತಾಪವನ್ನ ಧಿಕ್ಕರಿಸಿ ಸುಲ್ತಾನನನ್ನ ಮದುವೆ ಮಾಡ್ಕೊಳ್ತಾಳೆ. ಸುಲ್ತಾನನ ಮಗನನ್ನ ಮಾಡ್ಕೊಳ್ತಾಳೆ. ಇದಿಷ್ಟು ಇತಿಹಾಸ ಹೇಳುತ್ತೆ. ಬಿಟ್ವೀನ್ ದ ಲೈನ್ಸ್ ಏನಿದೆ ನಾವು ಓದ್ಕೋಬೇಕು. ನಾವು ಬೇರೆಯ
ತಾರ್ಕಿಕತೆ ಕಾಲ್ಪನಿಕತೆ ಎರಡನ್ನು ಬೆರೆಸ್ಕೊಂಡು ಹೀಗೊಂದು ಸಾಧ್ಯತೆ ಇರಬಹುದಾ, ಹೀಗೆ ನಡೆದಿರಬಹುದಾ, ಈಗ 2 ಚುಕ್ಕಿ ಕೊಟ್ಟುಬಿಟ್ಟಿದ್ದಾರೆ, 2 ಘಟನೆ, ಆ ಘಟನಾವಳಿಗಳನ್ನ ನಾನು ಪೋಣಿಸ್ಬೇಕು, ಅದಕ್ಕೂ ಇದಕ್ಕೂ ಸಂಬಂಧವನ್ನ ಕಲ್ಪಿಸ್ಬೇಕು. ಅಂತಹ ಒಂದು ಆಲೋಚನಾ ಕ್ರಮವನ್ನು ಇಟ್ಟುಕೊಂಡು ನಾನು ಘಟನೆಗಳು ಇತಿಹಾಸ, ಘಟನಾವಳಿಗಳು ಕಾಲ್ಪನಿಕ, ಇದನ್ನ ಇಟ್ಕೊಂಡು ನಾನು ಕತೆ ಅಥವಾ ನಾಟಕ ಯಾವ್ದನ್ನಾದ್ರೂ ಬರೀತೀನಿ. ಓಕೆ. ಸೊ ಈ ಪ್ರೊಸೀಜರ್ ಇದೆಯಲ್ಲ ಮೇಡಮ್, ಬರವಣಿಗೆ ಆಗಿರ್ಬೋದು ಅಥವಾ ಅದನ್ನ ಫೈನಲ್ ಹಂತಕ್ಕೆ ತರುವ ತನಕದಾಗಿರ್ಬೋದು, ಯಾವ್ದೋ ಒಂದು ಅಡಿಗೆಯ ರೆಸಿಪಿಗೆ ಕಂಪೇರ್ ಮಾಡ್ಬೋದು ಅಂತ ಹೇಳಿದ್ರೆ ಯಾವ ಅಡಿಗೆಗೆ ಕಂಪೇರ್ ಮಾಡ್ತೀರಾ ಅಂತ ಹೇಳಿ? ನಾನು ಕಾದಂಬರಿಗಳನ್ನ ಒಂದು ಹಿಂದೆ ಎಲ್ಲ ಒಂದು ಕ್ರಮ ಇತ್ತು, ಕುಕ್ಕರ್ ಬರಕ್ ಮುಂಚಿನ ಕಾಲ. ನಾನು ಆ ಕಾಲದಲ್ಲೂ ನಾನು ಅಡಿಗೆಗಳನ್ನ ನೋಡಿದ್ದೀನಿ, ನಮ್ಮ ತಾಯಿಯವರು ಮಾಡಿದ್ದೆ. ನಾವೆಲ್ಲ ಡೈರೆಕ್ಟ್ ಆಗಿ ಒಲೆಗೆ ಬೇಳೆ ಹಾಕಿ ಇಟ್ಕೊಳ್ತಿದ್ವಿ. ನಿಧಾನಕ್ಕೆ ಬೇಳೆ ಬೇಯ್ತಾ ಬೇಯ್ತಾ ಕಟ್ಟನ್ನ ನೀರಿಗೆ ಬಿಟ್ಕೊಡ್ತಾ ಇತ್ತು. ಬೇಳೆ ತನ್ನ ಸತ್ವವನ್ನು, ಅದು ಕಟ್ಟು ಅಂತ ಹೇಳ್ತೀವಿ, ಬೇಳೆ ಕಟ್ಟು, ಅದಕ್ಕೆ ಎಷ್ಟು ಒಂದು ಘಮ ಮತ್ತೆ ಪರಿಮಳ ರುಚಿ ಇರ್ತಾ ಇತ್ತು ಅಂದ್ರೆ ಬರೀ ಅದರಲ್ಲೇ ಊಟ ಮಾಡ್ಬಿಡ್ಬೋದಾಗಿತ್ತು. ಅಂದ್ರೆ ಸ್ಲೋ ಕುಕಿಂಗ್ ನಾನು ಹೇಳ್ತಾ ಇರೋದು. ನಿಧಾನಕ್ಕೆ ತನ್ನ ಪಾಡಿಗೆ ತಾನು ಬೇಯಲೆ ಇಟ್ಟು ಅದು ತನ್ನ ಪಾಡಿಗೆ ತಾನು ಒಂದು ತನ್ನ ಪರಿಮಳವನ್ನ ತನ್ನ ರುಚಿಯನ್ನ ನೀರಿಗೆ ಬಿಟ್ಕೊಡೋ ರೀತಿ ಕಾದಂಬರಿಕಾರ ತನ್ನ ಕಥೆಯ ಪ್ಲಾಟ್ ಅನ್ನ ಚರ್ವಣ ಮಾಡ್ತಾ ಮಾಡ್ತಾ ಯಾವ್ಯಾವ ರೂಪವನ್ನ ಅದು ತೆಗೆದುಕೊಳ್ಳುತ್ತೆ, ಎಷ್ಟು ಕಲಾತ್ಮಕವಾಗಿ ಸಾಧ್ಯನೋ ಅಷ್ಟು ಕಲಾತ್ಮಕವಾಗಿ ಅದನ್ನ ಕಟ್ಟಬಹುದು. ಚೆನ್ನಾಗಿ ಹೇಳಿದ್ರೆ. ಆಮೇಲೆ ಕೆಲವು ಪ್ರಕಾರಗಳಿದೆ, ನೀವೇ ಕೈಯಾಡಿಸಿದಂತ ಪ್ರಕಾರದ ಬಗ್ಗೆ ಕೇಳುವ. ಈ ನಾಟಕ ಪ್ರಕಾರಕ್ಕೆ ನೀವು ಯಾವ ಅಡುಗೆಯನ್ನ ಕಂಪೇರ್ ಮಾಡಬಹುದು? ನಾಟಕ ಸಾಹಿತ್ಯಕ್ಕೆ ಇದೇನಂದ್ರೆ ಇದೊಂದು ಪ್ರದರ್ಶನ ಕಲೆಗೆ ಸಂಬಂಧಪಟ್ಟ, ದೃಶ್ಯ ಮಾಧ್ಯಮ ಪ್ರದರ್ಶನ ಕಲೆಗೆ ಸಂಬಂಧಪಟ್ಟಿದ್ದು. ಬಾನುಲಿ ನಾಟಕಗಳ ವಿಚಾರ ಬೇರೆ. ಸಾಧಾರಣವಾಗಿ ಸೊ ಪ್ರದರ್ಶನ ಅಂತಂದ್ರೆ ಇನ್ಸ್ಟಂಟ್ ಆಗಿ ಅಲ್ಲಿ ಈಗ ನಾನು ಯಾವ್ಯಾವುದನ್ನ ನಾನು ಗಮನದಲ್ಲಿ ಇಟ್ಕೊಂಡು ಬರಿಬೇಕು ಅಂತಂದ್ರೆ ಎಷ್ಟನ್ನ ನಾನು ಸ್ಟೇಜ್ ಮೇಲೆ ಅಥವಾ ರಂಗದ ಮೇಲೆ ತೋರಿಸ್ಬೋದು ಅದರ ಎಚ್ಚರಿಕೆ ಪರಿವೆ ನನಗಿರ್ಬೇಕು. ನಾನೇನು ಇಲ್ಲಿ ನಯಾಗಾರ ಜಲಪಾತ ಸೃಷ್ಟಿ ಮಾಡಕ್ ಆಗೋದಿಲ್ಲ, ನಯಾಗಾರ ಅಂತ ಹೇಳ್ಬೋದು. ನಾನು ಅಂಥದ್ದೊಂದು ಬೆಳಕನ್ನ ಸಣ್ಣದಾಗಿ ತೋರಿಸ್ಬೋದು. ಅದನ್ನ ಏನೂ ಇಲ್ದೇನೆ ಅಲ್ಲಿ ಇದೆ ಅಂತ ತೋರಿಸೋದೇ ನಾಟಕ. ಇಲ್ಲಿ ನಕ್ಷತ್ರ ಲೋಕ ಇದೆ ಅನ್ಬಿಟ್ಟು ಒಂದು ಚಾರ್ಟ್ ಹಾಕ್ತೀವಿ, ನಕ್ಷತ್ರ ಚಾರ್ಟ್ ಹಾಕ್ತೀವಿ, ಅದನ್ನ ಸಂಭ್ರಮಿಸ್ತಾರೆ, ನಾಯಕನೋ ನಾಯಕಿನೋ ಸಂಭ್ರಮಿಸ್ತಾಳೆ. ಅಂದ್ರೆ ಇಲ್ಲದೆ ಇರುವುದನ್ನ ನಮ್ಮ ವೀಕ್ಷಕರಿಗೆ ಅಥವಾ ನೋಡುಗರಿಗೆ ಇದೆ ಅನ್ನುವ ಹಾಗೆ ಭಾಸವಾಗುವ ಹಾಗೆ ಸಂಭಾಷಣೆಯನ್ನ ಕಟ್ಟಬೇಕು. ಮತ್ತೆ ನಾಟಕದ ಪಠ್ಯವನ್ನ ಅದಕ್ಕೆ ಅನುಗುಣವಾಗಿ ನಾವು ಸಿದ್ಧ ಮಾಡ್ಬೇಕು. ಹಾಗಾದ್ರೆ ಈ ನಾಟಕವನ್ನ ಯಾವ ಅಡಿಗೆಗೆ ಹೋಲಿಸ್ಬೋದಾಗಿದ್ರೆ? ಸಾಕಷ್ಟು ಪ್ರಿಪರೇಷನ್ ಇಟ್ಕೊಂಡು ಆದ್ರೆ ಇನ್ಸ್ಟಂಟ್ ಆಗಿ ಮಾಡ್ಕೊಡ್ತೀವಲ್ಲ, ಇಲ್ಲಿ ಕೂರಿಸ್ಬಿಟ್ಟು ಬಿಸಿ ಬಿಸಿ ದೋಸೆ ಹಾಕಿ ಅವ್ರ ತಟ್ಟೆಗೆ ಹಾಕ್ತಿವಲ್ಲ, ಅಥವಾ ಪೂರಿಗೆ ಕಾವಲಿ ಬಾಣ್ಲೆ ಇಟ್ಬಿಟ್ಟು ಎಣ್ಣೆ ಹಾಕಿ ತಕ್ಷಣ ಮಾಡ್ಕೊಡ್ತೀವಲ್ಲ. ಸಿದ್ಧತೆ ಬೇಕೇ ಬೇಕು ನಾಟಕಕ್ಕೆ. ಆದ್ರೆ ಆ ಕ್ಷಣಕ್ಕೆ ನೀವು ಅದನ್ನ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಬೇಕು, ವೀಕ್ಷಕರಿಗೆ ನೀವು ಉಣಬಡಿಸ್ತಾ ಇದ್ದೀರಾ ಅಲ್ಲಿ. ಸೊ ಅದನ್ನ ಆ ತರಹದ ಫುಡ್ಗೆ ನಾನು ಇದೇನು ಸಮನ್ವಯಗೊಳಿಸಬಹುದು. ಓಕೆ. ಕವಿತೆ ಹಾಗಾದ್ರೆ? ಕವಿತೆ ಅಂತಂದ್ರೆ ಈ ಫೈರ್ಲೆಸ್ ಕುಕ್ಕಿಂಗ್ ಅಂತ ಹೇಳ್ಬೋದು ನಾನು. ಫೈರ್ಲೆಸ್ ಕುಕ್ಕಿಂಗ್. ಈಗ ನೀವು ಒಂದು ಚುರ್ಮುರಿ ಮಾಡ್ತೀರಾ, ಎಲ್ಲ ರೆಡಿ ಇಟ್ಕೊಂಡಿರ್ತೀರಾ, ಯಾವುದೋ ಒಂದು ಸ್ವಲ್ಪ ಮಸಾಲೆ ಪುಡಿ ಇರುತ್ತೆ, ಚುರ್ಮುರಿ ತರಕಾರಿಗಳಿರುತ್ತೆ, ಎಲ್ಲಾನು ಸೇರಿಸಿ ಬೆರೆಸಿ ಕೊಡೋದು ಚುರ್ಮುರಿ ತರ ಕವಿತೆ. ಇನ್ಸ್ಟೆಂಟ್ ಅಂಡ್ ತುಂಬಾ ಸ್ಯಾಟಿಸ್ಫೈಯಿಂಗ್, ಸೋಲ್ ಸ್ಯಾಟಿಸ್ಫೈಯಿಂಗ್. ಓಕೆ. ಕತೆ ಅಂತಂದ್ರೆ ಒಂದು ಉಪ್ಪಿಟ್ಟು ಅಥವಾ ಅಕ್ಕಿ ರೊಟ್ಟಿ ಎಲ್ಲ ಕಲಸಿಟ್ಕೊಂಡು ಮಾಡ್ಕೊಳ್ತೀವಲ್ಲ, ತಕ್ಷಣಕ್ಕೆ ಮಾಡ್ಕೊಳ್ಳೋದು ಬೇಗ ಆಗುತ್ತೆ. ಹೆಚ್ಚಿನ ಪರಿಶ್ರಮ ಬೇಡ, ಅದಕ್ಕೆ ತುಂಬಾ ಹೆಚ್ಚಿನ ಸಿದ್ಧತೆನೂ ಬೇಡ. ಸ್ವಲ್ಪ ಕಾಲದ ಸಿದ್ಧತೆಯಲ್ಲಿ ಒಂದು ಕಥೆಯನ್ನ ಬರಿಬಹುದು. ಅಂದ್ರೆ ಪ್ಲಾಟ್ ನಿಮ್ ತಲೆಯಲ್ಲಿ ಮುಂಚೆನೆ ಇದ್ರೆ. ನಾನು ಹೇಳ್ತಾ ಇರೋದು ಪ್ರಬಂಧ ಲೇಖನಗಳು ಲಹರಿ ಮೇಲೆ ಬರಿತೀನಿ ನಾನು. ಅಂದ್ರೆ ಯಾವ್ದೋ ಘಟನೆಗಳು ನನ್ನನ್ನು ಯಾವ್ದೋ ಪ್ರಭಾವಿಸಿರುತ್ತೆ. ಕೆಲವು ಮೋಜಿನ ಪ್ರಸಂಗಗಳಿರುತ್ತೆ, ಆಮೇಲೆ ಕೆಲವು ವೈಚಾರಿಕ ಪ್ರಬಂಧಗಳು ಇರುತ್ತೆ. ಯಾವುದೋ ವಿಚಾರ ಅಥವಾ ಯಾವುದೋ ವ್ಯಕ್ತಿ ಇಷ್ಟ ಆಗಿ ಅವ್ರ ಕುರಿತು ಬರೀಬಹುದು, ಅಥವಾ ಯಾವುದೋ ವಿಚಾರ ಇಷ್ಟ ಆಗಿ, ಅಥವಾ ಯಾವುದೋ ಫೆನಾಮಿನನ್ ಇಷ್ಟ ಆಗಿ, ಯಾವುದೋ ಒಂದು ಗಾಯನ ಸಭೆಯಲ್ಲಿ ನನಗೇನೋ ಇಷ್ಟ ಆದ್ರೆ ಅದ್ರ ಕುರಿತು ಒಂದು ಪ್ರಬಂಧ ಬರೀಬಹುದು. ಆ ತರಹ ನೋಡಿದ ಪ್ರಭಾವವನ್ನ ಇಟ್ಕೊಂಡು. ಅಂದ್ರೆ ಯಾವುದಕ್ಕೆ ಕಂಪೇರ್ ಮಾಡ್ತೀರಾ ಪ್ರಬಂಧವನ್ನ? ನಾನು ಇದನ್ನ ಅಡುಗೆಗೆ ಹೇಳಕ್ ತುಂಬಾ ಕಷ್ಟ ನನಗೆ. ಒಂದು ಕೇಳ್ಬೇಕು ಲಾಸ್ಟ್ ಆಗಿ, ಏನಂತ ಹೇಳಿದ್ರೆ, ಈ ಸಾಮಾನ್ಯವಾಗಿ ನಮ್ಗೊಂದು ಇರತ್ತೆ, ಅಂದ್ರೆ ಕಾಫಿ ಕುಡಿದ ತಕ್ಷಣ ನಮ್ಗೆ ಮೂಡ್ ಬರೋದು ಬರೆಯೋದು ಹೋಗಿ, ಅಥವಾ ಟೀ ಕುಡಿದ ತಕ್ಷಣ ಇಂಟ್ರೆಸ್ಟ್ ಬರುತ್ತೆ ಬರಿಬೇಕು ಅಂತ ಅನ್ಸೋದು. ಅಥವಾ ಕೆಲವರಿಗೆ ಇನ್ನೊಂದು ಏನೋ ಒಂಥರ ಇರುತ್ತೆ, ಅಂದ್ರೆ ಏನೋ ಸುಮ್ನೆ ಕೂತಾಗ ಯೋಚನೆ ಬರೋದು. ಸೊ ನಿಮಗೆ ಸಾಮಾನ್ಯವಾಗಿ ಕಥೆ ಆಗಿರ್ಬೋದು, ನಿಮ್ ಕವಿತೆಗಳಾಗಿರ್ಬೋದು ಹುಟ್ಟೋ ಸಮಯ ಅಂತ ಇದೆಯಾ? ಇಲ್ಲ, ನಾನು ಯಾವಾಗ ಏಕಾಂತ ಇರುತ್ತೋ
ಆವಾಗ ಥಾಟ್ಸ್ ಬರುತ್ತೆ ನನಗೆ, ಆಲೋಚನಾ ಕ್ರಮ ಶುರುವಾಗದೆ ಅಲ್ಲಿ. ನಾನು ಒಬ್ಬಳೇ ಇರಬೇಕು, ನನಗೆ ಯಾವುದೇ ಒಂದು ನೀರವ ಅಂತ ಹೇಳ್ತಾರಲ್ಲ, ಒಂದು ನೀರವದಲ್ಲಿ ಕೂತ್ರೆ ಮನಸ್ಸು ತುಂಬಾ ತಿಳಿಯಾಗಿ ಇಟ್ಕೊಂಡು ಕೂತ್ಕೊಂಡ್ರೆ ಯಾವುದೋ ಒಂದು ವಿಷಯದ ಬಗ್ಗೆ ಧ್ಯಾನಿಸಕ್ಕೆ ಶುರು ಮಾಡಿದ್ರೆ ಆವಾಗ ನನಗೆ ಬರಿಬಹುದು ಅನ್ನೋ ಹದ ಬರಕ್ಕೆ ತುಂಬಾ ಸಮಯ ಬೇಕು. ಆ ಥಾಟ್ ಪ್ರೊಸೆಸ್ ಶುರು ಆಗೋದು ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದಿರುವಾಗ ಮಾತ್ರ. ನನಗೊಂದು ಮೌನ ಬೇಕು, ಏಕಾಂತ ಬೇಕು ಮಾತ್ರ. ಓಕೆ. ಸೊ ಈಗ ಒಂದು ತಟ್ಟೆ ತುಂಬಾ ನಿಮ್ ಇಷ್ಟದ ಆಹಾರಗಳೆಲ್ಲ ಇಟ್ಟಿದೆ, ಅದೆಲ್ಲ ತಿಂದು ಖುಷಿಯಾಗಿ ತೃಪ್ತಿಯಿಂದ ತೇಗಿದಾಗ ನಿಮಗೆ ಯಾವುದೋ ಒಂದು ಕವಿತೆ ಅದಕ್ಕೆ ಕಂಪೇರ್ ಮಾಡ್ಬೇಕು, ಆ ತೃಪ್ತಿಯಿಂದ ತೇಗುವಂತ ಕವಿತೆಗೆ ಕಂಪೇರ್ ಮಾಡ್ಬೋದು ಅಂತ ಹೇಳಿದ್ರೆ ಯಾವ್ದಕ್ಕೆ ಕಂಪೇರ್ ಮಾಡ್ತೀರಾ ಅಂತ ಹೇಳಿ ನಿಮ್ಮ ಆ ಕವಿತೆಯ ಮೂಲಕನೇ ಕಾರ್ಯಕ್ರಮವನ್ನ ಕೊನೆಗೊಳಿಸುವ ನಾವು. ಕವಿತೆಯ ಶೀರ್ಷಿಕೆ 7 ಬಣ್ಣದ ಸರದಾರ. ಬೆಳ್ಳ ಬೆಳ್ಳನೆ ಬೆಳಕೆ, ನಿರ್ಮಲ ಬಿಳಿ ಬಿಳಿ ಬೆಳಕೆ. ಬಿಳಿ ಎಂದರೆ ಕಪ್ಪಿಗೆ ಭೀತಿ, ಅದೇಕೋ ಎಲ್ಲರಿಗೂ ಪ್ರೀತಿ. ಬಿಳುಪೆಂದರೆ ಏನೂ ಬೆರೆಯದ ಅಸಲಿಯತ್ತು, ಅದೇ ನಿನ್ನ ತಾಕತ್ತು. ಬೆಳಕೆಂದರೆ ನೇರ ನಡೆ, ಸಾದಾ ಸೀದಾ ನುಡಿ, ಎಲ್ಲಿಯೂ ಇರದ ವಕ್ರ. ಶುದ್ಧ ಸಫಾಯಿ ಬೀದಿಯಲ್ಲಿ ಬಿದ್ದ ಬಿದಿಗೆ ಚಂದಿರ. ಎಲಾ ಬೆಳಕೆ, ಒಂದೇ ಒಂದು ಸಾರಿ ನಿನ್ನ ರಟ್ಟೆ ಹಿಡಿದು ನಿನ್ನ ತಾವಿನಿಂದ ನಮ್ಮ ತಾವಿಗೆ ತಂದರೆ, ನಡು ಬಗ್ಗಿಸಿ ಜಾಡಿಸಿ ಒದ್ದರೆ, ನೇರ ನೇರ ನಡೆಯವನಾದ ನೀನಾಗಿ ಬಾಗಿ ವಕ್ರ ರೇಖೆಯಾಗುತ್ತೀಯ. ತುಸು ಕೆರಳಿಸಿ ಹೊರಳಿಸಿ ನೋಡಿದರೆ ಆಹಾ 7 ರಂಗಿನ ಮೋಡಿ. ಬಚ್ಚಿಟ್ಟುಕೊಂಡ ನಿನ್ನೊಳಗಿನ ಬಣ್ಣಗಳ ಬಿಚ್ಚಿಟ್ಟು ಸುಮ್ಮನೆ ಕಾಮಣ್ಣನಾಗುತ್ತೀಯ. 7 ಬಣ್ಣದ ಬೆಳಕೆ, ಬಿಳುಪೇ ಒಂದಾಗಿ ತೋರುವ ಗರ್ವದ ಗಿರಿಯೇ, ನೀನು ಎಲ್ಲರಂತೆ ಅಂತರಂಗವ ಶೋಧಿಸಿ ಒಳಗೆ ಬಗೆದರೆ ಹಲವು ರಂಗಿನ ಸರದಾರ. ಸಾಕಷ್ಟು ಹೊತ್ತು ಮೇಡಮ್ ಜೊತೆ ನಾವು ಸಮಯ ಕಳೆದ್ವಿ ಅಂತಾನೆ ಹೇಳ್ಬೋದು. ತುಂಬಾ ಅದ್ಭುತವಾಗಿ ಮೈಸೂರು ಪಾಕನ್ ಮಾಡಿಕೊಟ್ರು, ಮೈಸೂರಿನ ಸ್ಪೆಷಲ್ ಡಿಶ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಮಾಡಿಕೊಟ್ರು, ತುಂಬಾ ಪ್ರೀತಿಯ ಮಾತುಗಳನ್ನ ಕೂಡ ಹೇಳಿದ್ರು. ಎಸ್, ನಮ್ಮ ಕಡೆಯಿಂದ ಒಂದು ಕಿರು ಕಾಣಿಕೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ನಿಮ್ಮ ಟೀಮ್ಗೆ ಧನ್ಯವಾದಗಳು. ಬುಕ್ಬ್ರಹ್ಮಗೆ ನನ್ನ ಆತ್ಮೀಯ ಧನ್ಯವಾದಗಳನ್ನ. ಥ್ಯಾಂಕ್ ಯು ಸೋ ಮಚ್. ಸೊ ಇದಾಗಿತ್ತು ಬುಕ್ಬ್ರಹ್ಮದ ಇಂದಿನ ವಿಶೇಷ. ನಿರಂತರವಾಗಿ ಬುಕ್ಬ್ರಹ್ಮವನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ನಮಸ್ತೆ.